ಇವತ್ತಿನ ಕಾರ್ಯಕ್ರಮ ಸರ್ಕಾರದಿಂದ ಈಗ ನಾವು ಏನು ಪರಿಷ್ಕರಣೆ ಮಾಡ್ತಾ ಇದೀವಿ. ಈಗ ಗ್ಯಾರಂಟಿ ಯೋಜನೆದು ಮತ್ತೆ ಗೃಹ ಜ್ಯೋತಿ ಭಾಗ್ಯಲಕ್ಷ್ಮಿ ಯೋಜನೆಗಳು ಅದರ ಒಂದು ಕಂಪ್ಯೂಟರ್ಲಿ ಆನ್ಲೈನ್ ಮಾಡಬೇಕು ಅಂತ ಹೇಳಿ ಮತ್ತೆ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ನಾವು ಹಳ್ಳಿಗೆ ಹೋಗಿ ಯಾರ್ಯಾರು ಅವಕಾಶ ವಂಚಿತರಾಗಿದ್ದಾರೆ, ಯಾರು ಅನಕ್ಷತ ಇದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಅವರು ಸ್ವಲ್ಪ ಜ್ಞಾನ ಕಡಿಮೆ ಇದೆ ಅಂಥವ್ರಿಗೆ ಉಚಿತವಾಗಿ ನಾವೇ ಸಹ ಎಲ್ಲವನ್ನು ಎನ್ರೋಲ್ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸರ್, 2028ಕ್ಕೆ ಕಾಂಗ್ರೆಸ್ ಸಂಘಟನೆ ಡಿ ಕೆ ಶಿವಕುಮಾರ್ ಸಿಎಂ ಆಗಿದ್ದಾರೆ, ಏನಾದರೂ ಬದಲಾವಣೆ ಆಗುತ್ತೆ? 100% ಬದಲಾವಣೆ ಇದೆ. ಈ ಕೆಂಪೇಗೌಡ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ 2028ಕ್ಕೆ ಕಾಂಗ್ರೆಸ್ ಬಾವುಟ ಖಂಡಿತವಾಗಿ ಆರುತ್ತೆ. ಇವತ್ತಿನ ಕಾರ್ಯಕ್ರಮ ಸರ್ಕಾರದಿಂದ ಈಗ ನಾವು ಏನು ಪರಿಷ್ಕರಣೆ ಮಾಡ್ತಾ ಇದೀವಿ. ಈಗ ಗ್ಯಾರಂಟಿ ಯೋಜನೆದು ಮತ್ತೆ ಗೃಹ ಜ್ಯೋತಿ ಭಾಗ್ಯಲಕ್ಷ್ಮಿ ಯೋಜನೆಗಳು ಅದರ ಒಂದು ಕಂಪ್ಯೂಟರ್ಲಿ ಆನ್ಲೈನ್ ಮಾಡಬೇಕು ಅಂತ ಹೇಳಿ ಮತ್ತೆ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ನಾವು ಹಳ್ಳಿಗೆ ಹೋಗಿ ಯಾರ್ಯಾರು ಅವಕಾಶ ವಂಚಿತರಾಗಿದ್ದಾರೆ, ಯಾರು ಅನಕ್ಷತ ಇದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಅವರು ಸ್ವಲ್ಪ ಜ್ಞಾನ ಕಡಿಮೆ ಇದೆ ಅಂಥವ್ರಿಗೆ ಉಚಿತವಾಗಿ ನಾವೇ ಸಹ ಎಲ್ಲವನ್ನು ಎನ್ರೋಲ್ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸರ್, 2028ಕ್ಕೆ ಕಾಂಗ್ರೆಸ್ ಸಂಘಟನೆ ಡಿ ಕೆ ಶಿವಕುಮಾರ್ ಸಿಎಂ ಆಗಿದ್ದಾರೆ, ಏನಾದರೂ ಬದಲಾವಣೆ ಆಗುತ್ತೆ? 100% ಬದಲಾವಣೆ ಇದೆ. ಈ ಕೆಂಪೇಗೌಡ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ 2028ಕ್ಕೆ ಕಾಂಗ್ರೆಸ್ ಬಾವುಟ ಖಂಡಿತವಾಗಿ ಆರುತ್ತೆ.